ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯತ್ತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಎಷ್ಟೇ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಈ ಇಂದ್ರಿಯಗಳು ಮತ್ತು ಆಸೆಗಳು ಮತ್ತು ಈ ಪ್ರಪಂಚದಲ್ಲಿರುವಂತಹ ಬಾಹ್ಯವಾದಂತಹ ಪ್ರಚೋದನೆಗಳು ಹೇಗೋ ಮಾಡಿ ನಮ್ಮ ಇಂದ್ರಿಯಗಳನ್ನು ಬುದ್ಧಿಗಳನ್ನು ಅಪಹರಿಸಿ ಬಿಡುತ್ತೆ. ಅದನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳನೇ ಕಷ್ಟಕರವಾದಂತಹ ಕೆಲಸ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತೌ ಆಶ್ವಯುಜ ಮಾಸೆ ಕಾರ್ತೀಕ ಮಾಸೆ ಶುಕ್ಲ ಪಕ್ಷೆ. ಇಂದು ಗುರುವಾರ 23ನೇ ತಾರೀಕು ದ್ವಿತೀಯ ತಿಥಿ ಮತ್ತು ಇಂದು ವಿಶಾಖ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ವಿಶಾಖ ನಕ್ಷತ್ರದ ಅಧಿಪತಿ ಗುರು ವಕ್ರಿಯಾಗಿರ್ತಾನೆ. ಆದ್ದರಿಂದ ಇಂದು ಎಲ್ಲವೂ ನಮಗೆ ಇದಮಿತ್ತಮ್ ಅಂತ ತೋರೋದಿಲ್ಲ. ಇರೋದ್ರಲ್ಲಿ ಏನೋ ಒಂದು ವಿಚಾರ ಸ್ವಲ್ಪ ಬೇರೆಯೇ ಇರುತ್ತೆ. ಅದನ್ನು ನಾವು ಕೂಲಂಕುಷವಾಗಿ ಯೋಚನೆ ಮಾಡಿ ಸಮಾಧಾನದಿಂದ ಅದನ್ನು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ಮೇಷರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಮಧ್ಯಾಹ್ನದವರೆಗೂ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇರುತ್ತೆ. ರಾತ್ರಿಯ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೆ ಕ್ಲೇಶ. ವೃಷಭ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ ಇಡೀ ನೀವು ಬೇರೆಯವರ ಸಹಕಾರವನ್ನು ಪಡಿತೀರಿ ಮತ್ತು ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕ್ಲೇಶವೇ ಆಗ್ತಾ ಇರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನದ ನಂತರ ನಿಮಗೆ ಆತ್ಮವಿಶ್ವಾಸ ಪ್ರಾಪ್ತಿಯಾಗುತ್ತೆ. ಸಂಜೆಯ ಹೊತ್ತಿಗೆ ಸಂಪೂರ್ಣವಾಗಿ ನಿಮಗೆ ಇದ್ದಂತಹ ಎಲ್ಲ ಅಡೆತಡೆಗಳು ಬಗೆಹರಿತಿರುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳಲ್ಲಿ ಸಂಸಾರದ ಬಗ್ಗೆ, ಆಸ್ತಿ ವಿಚಾರಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್, ಅಮ್ಮನ ಆರೋಗ್ಯ ಇತ್ಯಾದಿಗಳ ಬಗ್ಗೆ ನೀವು ಗಮನವನ್ನು ಕೊಡ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಸ್ವಲ್ಪ ಮನಸ್ಸು ಬದಲಾಗುತ್ತೆ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಬಂಧು ಬಾಂಧವರಿಂದ ಇವತ್ತು ಗೆಟ್ ಟುಗೆದರ್ಸ್ ಇತ್ಯಾದಿಗಳು ಇರಬಹುದು. ಹಬ್ಬದ ಸಮಯ ಕೂಡ, ಆದ್ದರಿಂದ ಮನೆಯಲ್ಲಿ ನೆಮ್ಮದಿ. ಕನ್ಯಾ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳು ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಸಮಾರಂಭಗಳು ಕೂಡ ಜರುಗುತ್ತಾ ಇರಬಹುದು. ಎಲ್ಲರಿಗೂ ಶುಭವಾದಂತಹ ವಾತಾವರಣ ಇರುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡಬೇಕಾಗಿ ಬರಬಹುದು. ಆದರೂ ಕೂಡ ಕೆಲವೊಂದು ಮಾರ್ಗಗಳು ನಿಮಗೆ ಖಂಡಿತ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇನ್ನೂ ನಿಮಗೆ ಸಹಕಾರ ಪ್ರಾಪ್ತಿ ಆಗ್ತಾ ಇಲ್ಲ. ಒಂದು ದಿನ ಕಾಯಬೇಕಾಗುತ್ತೆ. ನಿರ್ಧಾರಗಳು ಬೇಡ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಧ್ಯಾಹ್ನದವರೆಗೂ ಕೂಡ ನಿಮಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳಲ್ಲೂ ಸೌಹಾರ್ದ ಸಹಕಾರ ಪ್ರಾಪ್ತಿಯಾಗುತ್ತೆ. ಧನಾಗಮ ಕೂಡ ಆಗುತ್ತೆ. ಆದರೆ ಸಂಜೆ ಹೊತ್ತಿಗೆ ಕೆಲವು ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿ ಸಂತೋಷ ಹಾನಿಯಾಗಬಹುದು. ಹುಷಾರಾಗಿ ಇರಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಗುಂಪುಗಳಿಂದ ನೆಮ್ಮದಿ, ಧನಾಗಮದ ಸೂಚನೆ ಪ್ರಾಪ್ತಿ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಬೇರೆಯವರ ಆಶೀರ್ವಾದ ಸಹಕಾರ ಇಲ್ಲದೆ ಹೋದರೆ ಇವತ್ತು ಏನೂ ನಡೆಯೋದಿಲ್ಲ. ಆದ್ದರಿಂದ ವಿನಯಪೂರ್ವಕವಾಗಿ ನಡ್ಕೊಂಡು ಹೋಗಬೇಕು. ಮೀನರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಎಷ್ಟೊಂದು ಸಮಾಧಾನ ಇರೋದಿಲ್ಲ. ನಾನಾ ರೀತಿ ಯೋಚನೆಗಳು ಕಾಡಬಹುದು. ಧ್ಯಾನಾದಿಗಳನ್ನು ಮಾಡಬೇಕು. ಮುಖ್ಯ ನಿರ್ಧಾರಗಳು ಯಾವುದು ಬೇಡ. ನಾಳೆ ಭಾಗ್ಯೋದಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಗೆ ಗೊತ್ತಿಲ್ಲದೇ ಇದೆ ಗೀತಾ ಶ್ಲೋಕಗಳನ್ನು ಮನನ ಮಾಡಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ.